ದೊಡ್ಡನಗೌಡ ಜಿ ಪಾಟೀಲ್. ಈ ಸಂಭಾಯ್ತ್ರಿ ಅವರು ಬಸವಣ್ಣ ಇದ್ದಾಗಿತ್ತು. ಒಳ್ಳೆ ವ್ಯಕ್ತಿ ಸಾಹೇಬ್ರು. ಎಲ್ಲರಿಗೂ ಗೌರವ ಕೊಡ್ತಾರೆ. ಮಗುನ್ ಸ್ವಭಾವದವ್ರಿ ಅವರು. ಕಡಿ ಬಡಿ ಶಬ್ದ ಒಂದು ಭಯ ಬರುವುದಿಲ್ರಿ ಸರ್. ಯಾರು ಒಬ್ರು ಸಿಟ್ಟಿಗೆ ಬೇದರ್ಸಲ್ಲ. ಅವ್ರ ವ್ಯಕ್ತಿತ್ವ ಬಹಳ ಒಳ್ಳೇದಿದೆ ರೀ. ಅವ್ರಿಗೆ ಎಲ್ಲರಿಗೆ ಬೇಕಾದವ್ರು. ಜಾತಿ ಜಾರ್ಕಣಕರ್ ಒಟ್ಟ ಮಾಡಾಗಿಲ್ರಿ ಅವ್ರು, ಯಾವಾಗೇ ಮಾಡಿಲ್ಲ. ತೂಗುದು ಆಗ್ತದೆ. ಕೆಟ್ಟ ಗುಣಗಳೇ ಇಲ್ಲ, ಭಯಂಕರ ಒಳ್ಳೆ ವ್ಯಕ್ತಿ ಅವರು. ಅಧಿಕಾರ ದರ್ಪದಲ್ಲಿ ಎಂದು ಮಾತಾಡಿಲ್ಲ ಅವರು. ಪ್ರಾಮಾಣಿಕರು, ಮುತ್ಸದ್ದಿ ರಾಜಕಾರಣಿ, ಒಂದೇ ಮಾತಲ್ಲ ಉತ್ತಮ ಆಡಳಿತಗಾರ. ಎಲ್ಲರಿಗೆ ಸ್ಪಂದಿಸ್ತಾರ. ಅದು ಮೇನ್. ದೊಡ್ಡನಗೌಡ್ರು ಇದಾವು. ಓಕೆ, ಜನರಿಗೋಸ್ಕರ ಇದ್ದವ್ರು. ಯಾವ್ದು ಜಗಳ ಜೋಟಿ ಅವ್ರ ಹತ್ರ ಸಿಟ್ಟಿನ ಸ್ವಭಾವ ಇಲ್ಲ. ತಿನ್ನಾಕ ಉಣ್ಣಾಕ ಎಲ್ಲ ಐತಿ, ನೆಮ್ಮದಿ ಇಲ್ಲ. ಇವರು ಬಂದ್ರೆ ನಮ್ಗೆ ನೆಮ್ಮದಿ ಇರ್ತದೆ. ಹಿಂದೂ ಎಲ್ಲ ಒಂದೇ ಅಂತೇಳಿ ಹೊಂಟಾರ ಇವರು. ದೊಡ್ಡ ಹೃದಯದ ದೊಡ್ಡ ಮನಸ್ಸಿನ ದೊಡ್ಡನಗೌಡ್ರು. ನಮ್ಮ ದೊಡ್ಡನಗೌಡ ತರ ದೊಡ್ಡ ಮನಸ್ಸಿರೋರು ಯಾರು ಇಲ್ಲ ಅಂತ ನನ್ನ ಭಾವನೆ. ಶರಣೆಯರು, ಸಂತ ಮಹಾತ್ಮರು ನಡೆದಾಡಿದ ತ್ರಿವೇಣಿ ಸಂಗಮಾಧೀಶ ಬಸವಣ್ಣನ ಐಕ್ಯ ಸ್ಥಳ ಒಳಗೊಂಡ ಪರಮ ಪವಿತ್ರ ಪುಣ್ಯಭೂಮಿ ಹುನಗುಂದ ಮತಕ್ಷೇತ್ರದ ಜನಸೇವಕ. ಏಷ್ಯಾದ ಅತಿ ದೊಡ್ಡ ಬೃಹತ್ ಮರೋಳ ಏತ ನೀರಾವರಿ ಯೋಜನೆ ಅನುಷ್ಠಾನದ ರೂವಾರಿ. ವಿಶ್ವವಿಖ್ಯಾತ ಇಳಕಲ್ ಸೀರೆ ಗುಡಿ ಕೈಗಾರಿಕೆಯ ನಗರವನ್ನು, ಕೆಂಪು ಶಿಲೆಯ ಕರ್ನಾಟಕದ ಮುಕುಟಮಣಿಯನ್ನು ತಾಲೂಕು ಕೇಂದ್ರವನ್ನಾಗಿಸಿದ ನೇತಾರ. ಪುರಸಭೆಯಿಂದ ನಗರಸಭೆಗೆ ಮೇಲ್ದರ್ಜೆಗೇರಿಸಿದ ಕನಸುಗಾರ. ಹುನಗುಂದ ಹಾಗೂ ಇಳಕಲ್ ಅವಳಿ ನಗರಗಳ ಅಭಿವೃದ್ಧಿಗೆ ಕಟಿಬದ್ಧವಾಗಿ ನಿಂತ ಅಭಿವೃದ್ಧಿಯ ಹರಿಕಾರ. ಕೃಷ್ಣಾ ನದಿ ಹಿನ್ನೀರಿನ ಮುಳುಗಡೆ ಗ್ರಾಮಗಳ ಜ್ವಲಂತ ಸಮಸ್ಯೆಗಳಿಗೆ ಕಾಯಕಲ್ಪ ನೀಡಿ ಆಸರೆ ಯೋಜನೆ ಅಡಿಯಲ್ಲಿ 10 ಹಳ್ಳಿಗಳ ಸ್ಥಳಾಂತರ ಹಾಗೂ 13 ಹಳ್ಳಿಗಳ ಪುನರ್ವಸತಿ ಕಲ್ಪಿಸಿದ ಧೀಮಂತ ನಾಯಕ. ಒಣ ಬೇಸಾಯದ ಭೂಮಿಗೆ ಹಸಿರ ಸಿರಿಯ ಹಾಸಿ ರೈತ ಬಂಧುವಾಗಿ ಕೊಪ್ಪಳ ಏತ ನೀರಾವರಿ ಯೋಜನೆ 2ನೇ ಹಂತದಲ್ಲಿ ವಿವಿಧ ಗ್ರಾಮಗಳ 10 ಕೆರೆಗಳಿಗೆ ನೀರು ತಂದಿರುವ ಭಗೀರಥ ದೊಡ್ಡನಗೌಡ ಜಿ ಪಾಟೀಲ್. ಕ್ಷೇತ್ರದಲ್ಲಿ ದಶಕಗಳಿಂದ ಬದುಕು ಕಟ್ಟಿಕೊಂಡಿರುವ ನಿರಾಶ್ರಿತ ಕುಟುಂಬಗಳಿಗೆ ನೆರಳಾಗಿ 1400ಕ್ಕೂ ಹೆಚ್ಚು ಹಕ್ಕುಪತ್ರಗಳನ್ನು ವಿತರಣೆ ಮಾಡಿ ಕರೋನಾದಂತಹ ಅನಿಶ್ಚಿತ ಕಾಲದಲ್ಲಿ ಅಭಿವೃದ್ಧಿ ಪರ್ವಕ್ಕೆ ಸಿಕ್ಕ ಕಡಿಮೆ ಕಾಲಾವಕಾಶದ ಪ್ರಸ್ತುತ ಅವಧಿಯಲ್ಲಿ ಶೈಕ್ಷಣಿಕ ಪ್ರಗತಿಗೆ ಶ್ರಮಿಸಿ ಕಂದಗಲ್ನಲ್ಲಿ ಮುರಾರ್ಜಿ ವಸತಿ ಶಾಲೆ ಕಟ್ಟಡ, ಗೂಡೂರ ಎಸ್ಸಿಯಲ್ಲಿ ಅಲ್ಪಸಂಖ್ಯಾತರ ಮುರಾರ್ಜಿ ಶಾಲೆ ಕಟ್ಟಡ, ಸೂಳಿಭಾವಿ ಗ್ರಾಮದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಕಟ್ಟಡ ನಿರ್ಮಾಣ ಸೇರಿದಂತೆ 18 ಖಾಸಗಿ ಶಾಲೆಗಳನ್ನು ಅನುದಾನಕ್ಕೆ ಒಳಪಡಿಸಿ 44 ಶಾಲೆಗಳ ಮೂಲಭೂತ ಸೌಕರ್ಯ ಅಭಿವೃದ್ಧಿ, ಇಳ್ಕಲ್ನಲ್ಲಿ ಜೂನಿಯರ್ ಕಾಲೇಜು ಕಟ್ಟಡ ಸೇರಿದಂತೆ ನ್ಯಾಕ್ನಿಂದ B+ ಮಾನ್ಯತೆ ಹೊಂದಿರುವ 1600 ವಿದ್ಯಾರ್ಥಿಗಳ ವ್ಯಾಸಂಗ ಮಾಡುವ ಹುನಗುಂದ ಪದವಿ ಕಾಲೇಜಿನ ಉನ್ನತೀಕರಣ. ಕೂಡಲ ಸಂಗಮದಲ್ಲಿ ಪ್ರವಾಸೋದ್ಯಮ ಉತ್ತೇಜಿಸುವಂತಹ ನಿಟ್ಟಿನಲ್ಲಿ ದೆಹಲಿಯ ಅಕ್ಷರಧಾಮ ಮಾದರಿಯಲ್ಲಿ ಆದಿಗುರು ಬಸವಣ್ಣ ಕುರಿತ ಅತ್ಯಾಕರ್ಷಕ ವಿನ್ಯಾಸದ ಮ್ಯೂಸಿಯಂ, 6 ಡಾರ್ಮೆಂಟರಿ ಹಾಲ್ಗಳ ನಿರ್ಮಾಣ, ಭವ್ಯವಾದ ಅಡವಿಹಾಳ ಬ್ರಿಡ್ಜ್ ನಿರ್ಮಾಣ, ಅವಳಿ ನಗರಗಳಲ್ಲಿ ಬಸ್ ನಿಲ್ದಾಣ, ಮಿನಿ ವಿಧಾನಸೌಧ, ಹೈಟೆಕ್ ಗ್ರಾಮ ಪಂಚಾಯಿತಿ, ವಿವಿಧ ಸಮುದಾಯದ ಜನರು ವಾಸಿಸುವ ಕಾಲೋನಿಗಳಲ್ಲಿ ಸಿಸಿ ರಸ್ತೆ ನಿರ್ಮಾಣ, ಗೂಡೂರು ಸೂಳಿಬಾವಿ ನಂದವಾಡಗಿ ಕಂಬಳಿಹಾಳ ರಸ್ತೆ ನಿರ್ಮಾಣ, ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಅಡಿ ಸುಮಾರು 10ಕ್ಕೂ ಹೆಚ್ಚು ಗ್ರಾಮಗಳ ರಸ್ತೆ ಅಭಿವೃದ್ಧಿ, ವಾಣಿಜ್ಯ ನಗರವಾಗಿ ಬೆಳೆಯುತ್ತಿರುವ ಇಳ್ಕಲ್ನಲ್ಲಿ ವಿಶಾಲ ಸೂಪರ್ ಮಾರ್ಕೆಟ್, ವ್ಯವಸ್ಥಿತ ನಗರ ಅಭಿವೃದ್ಧಿಪಡಿಸುವ ಒಳಚರಂಡಿ ಕಾಮಗಾರಿ, ಎಸ್ಟಿಪಿ ಘಟಕ ನಿರ್ಮಾಣ, ನಗರವನ್ನು ಸಂಪರ್ಕಿಸುವ ಸರ್ವಿಸ್ ರೋಡ್ಗೆ ಸೇತುವೆ ನಿರ್ಮಿಸಿ ಲೋಕಾರ್ಪಣೆಗೊಳಿಸಿದ್ದಾರೆ. ಹುನಗುಂದ ತಾಲೂಕು ಆಸ್ಪತ್ರೆಯಲ್ಲಿ ಐಸಿಯು ಘಟಕ ನಿರ್ಮಾಣ, ಕೋವಿಡ್ ಸಮಯದಲ್ಲಿ ಸ್ವಂತ ಹಣದಲ್ಲಿ ಆಕ್ಸಿಜನ್ ಪ್ಲಾಂಟ್ ಸ್ಥಾಪನೆ, 300 ಎಸ್ಸಿ ಮತ್ತು ಎಸ್ಟಿ ಫಲಾನುಭವಿಗಳಿಗೆ ಕೊಳವೆ ಬಾವಿಗಳ ಮಂಜೂರು, 31 ಗ್ರಾಮ ಪಂಚಾಯಿತಿಗೆ 2500 ಮನೆಗಳು ಮಂಜೂರು. ದೇಶದಲ್ಲೇ ಬದಲಾವಣೆ ತರುತ್ತಿರುವ ಮೋದಿ ಸರ್ಕಾರ ಮತ್ತು ರಾಜ್ಯದ ಸಮರ್ಥ ಬಿಜೆಪಿ ಸರ್ಕಾರ ಅಭಿವೃದ್ಧಿ ಡಬಲ್ ಇಂಜಿನ್ ವೇಗವನ್ನು
ಜನಪರ ಯೋಜನೆಗೆ ಭರವಸೆ ಹೆಚ್ಚಿಸಿ ರೈತ ಸಮ್ಮಾನ್ ಯೋಜನೆ ಅಡಿ ಕ್ಷೇತ್ರದಲ್ಲಿ 36,600 ಫಲಾನುಭವಿಗಳಿಗೆ ತಲುಪಿದ್ದು, ನೇಕಾರ ಬಂಧುಗಳಿಗೆ 5,000 ರೂಪಾಯಿ ಸಮ್ಮಾನ ಯೋಜನೆ, ವಿದ್ಯಾಸಿರಿ ಜಲ್ ಜೀವನ್ ಮಿಷನ್ ಯೋಜನೆ ಅಡಿ ಮನೆ ಮನೆಗೆ ನೀರಿನ ಸೌಕರ್ಯ ಕಲ್ಪಿಸಿ ಕ್ಷೇತ್ರದಲ್ಲಿ ದಕ್ಷತೆ ಮತ್ತು ಪ್ರಾಮಾಣಿಕತೆಯಿಂದ ಸರ್ವ ಜನಾಂಗವನ್ನೂ ಪ್ರೀತಿಸುವಂತಹ ತಲುಪುವಂತಹ ಯೋಜನೆಗಳು ಅನುಷ್ಠಾನಗೊಂಡಿವೆ. ಹುನಗುಂದ ಮತಕ್ಷೇತ್ರದ ಕೀರ್ತಿಯನ್ನು ಘನತೆಯನ್ನು ಕಾಪಾಡುವಂತಹ ವ್ಯಕ್ತಿತ್ವದ ಶ್ರೀ ದೊಡ್ಡನಗೌಡ ಜಿ ಪಾಟೀಲ್ರನ್ನು ಮತ್ತೊಮ್ಮೆ ಬಹುಮತದಿಂದ ಆಯ್ಕೆ ಮಾಡೋಣ.